ಇಂಗ್ಲೀಷ್ ಗಂಧ ಗಾಳಿ ಇಲ್ಲ ನಮಗೆ. ಈಗ ಸರ್ಕಾರಿ ಶಾಲೆಯಲ್ಲಿ ಕಲಿತು ನಾವು ಮಾತಾಡೋಕ್ಕೆ ಬರೋಲ್ಲ ನಮಗೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಏನು ಗೊತ್ತಿಲ್ಲದಿದ್ರು ಜೀವನ ಮಾಡೋದು ಗೊತ್ತಿರುತ್ತೆ, ತಿಳ್ಕೊಂಬಿಡಿ. ಈ ಪ್ರೈವೇಟ್ ಶಾಲೆಯಲ್ಲಿ ಕಲ್ತ ಮಕ್ಕಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. 97, 98 ಮಾರ್ಕ್ಸ್ 100ಕ್ಕೆ 100 ಬರಲಿಲ್ಲ, 2 ಮಾರ್ಕ್ಸ್ ಕಮ್ಮಿ ಆಯಿತು ಅಂದರೆ ಏನನ್ನ ಮಾಡ್ಕೊಂಬಿಡ್ತಾರೆ. ಅಷ್ಟೊಂದು ಇದಿಲ್ಲ ಅವಕ್ಕೆ, ಏನೋ ತಡ್ಕಣೋ ಶಕ್ತಿ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳು ನೋಡಿ ಹೆಂಗ್ ಬೇಕಾದ್ರೂ ಬರ್ತದೆ. SSLC ಫೇಲ್ ಆದ್ರೂ ಜೈ ಜೀವನಕ್ಕೆ, PUC ಫೇಲ್ ಆದ್ರೂ ಜೈ. ನಾವೆಲ್ಲ ಸ್ಕೂಲಿಗೆ ಹೋಗಿದ್ದೆ ಹೆಂಗೆ ಗೊತ್ತೆ, ನಮ್ಮ ಒಂದು ಗೋಲಿ, ಚಿನ್ನಿದಾಂಡು, ಸಾಲ್ಚೆಂಡು, ಲಗೋರಿ ಇವೆಲ್ಲ ಆಡ್ಕೊಂಡೇ ಕಳೆದು ನಾವು. ಚಿನ್ನಿದ ಎಲ್ಲ ಆಡ್ಕೊಂಡು ಬೇಕಾದ ಸ್ಕೂಲಿಗೆ ಹೋಗ್ತಿದ್ದು, ಇಲ್ಲಿರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಸ್ಕೂಲಿಗೆ ಹೋಗಿದ್ದೆ. ನಮ್ಮಲ್ಲಿ ಕೇಳ್ತಿರ್ಲಿಲ್ಲ. ಹಂಗೆ ಕಲ್ತಾರ ನಾವು. ಸ್ಕೂಲ್ ಕಾಂಪೌಂಡ್ ಒಳಗೆ ಎಲ್ಲ ಮೇಷ್ಟ್ರು ಬಡ್ದ ಬಾಯಿ ಹೊಡೆಯೋರು ಅಂದ್ರೆ ಹಂಗೆ ಹೊಡಿತಿರ್ಲಿಲ್ಲ. ಅದೆಲ್ಲ ಹೊಡೆಯಂಗೂ ಇಲ್ಲ, ಹೊಡೆದೇ ತಿಂದು ಬಾಸುಂಡ ಬರೋದು. ಮನೇಲಿ ಹೋಗಿ ತೋರಿಸಿದ್ರೆ ಇನ್ನೂ ಹೊಡಿಬೇಕಾಯ್ತು ಅಂದ್ರೆ ಅದು ತೋರ್ಸೋಕೆ ಹೋಗ್ತಾ ಇರಲಿಲ್ಲ. ಹಿಂಗೆಲ್ಲ ಬೆಳೆದಿದ್ವಿ ನಾವು. ಬಟ್ ನ್ಯಾಚುರಲ್ ಹಳ್ಳಿಗಾಡಿನ ಬದುಕಿನಲ್ಲಿ ಹೆಂಗೆ ಬೆಳಿಬೇಕು. ಈಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡ್ತಿದ್ವು, ವಾರಗಟ್ಲೆ ಅಲ್ಲಿರ್ತಿದ್ವು. ನಮ್ಮಲ್ಲಿ ಎಲ್ಲಿಗೆ ಹೋಯ್ದಾನೆ ಅಂತ ಹುಡುಕ್ತಿರ್ಲಿಲ್ಲ. ನಾವು 4 ಜನ ಮಕ್ಕಳು, ಗಂಡು ಮಕ್ಳು, ಹೆಣ್ಮಕ್ಳು 6 ಜನ. ಈ ಯಾವ ಮಕ್ಳು ಅಂತ ಹುಡುಕ್ತಾರ ಅವ್ರು? ಬತ್ತನ್ ಬಿಡು ಅನ್ನೋರು. ಈಗ ನೀವು ಅರ್ಧ ಗಂಟೆ ನಿಮ್ಮ ಮಕ್ಳು ಮರಿ ಆಗಲಿ, ಫೋನ್ ತಿರುಗಿಸಾಯ್ತು, ಅವನಿಗೊಂದು ಮೊಬೈಲು. ಮಂತ ಮೊಬೈಲು ಗಿಬೈಲ್ ನಾವು ಕನಸೇ ಕಂಡಿಲ್ಲ. ನಿಮ್ಮ ಮನೆಯಲ್ಲ ಮೊಮ್ಮಕ್ಳು ಇದಾರಲ್ವ ಸರ್? ಮೊಮ್ಮಕ್ಳು ಬರ್ಬೇಕೀಗ. ಹೌದಾ? ಓಕೆ, 2 ಮಕ್ಕಳು ಮದುವೆ ಮಾಡಿದ್ವಿ. ಏನೋ ಭಗವಂತ ಇನ್ನೂ ತಾತ ಆಗಿಲ್ಲ. ತಾತ ಆಗಿಲ್ಲ. ಓಕೆ ಸರ್, ಇಷ್ಟು ಹೊತ್ತು ಆದ್ನಾಗ ವಯಸ್ಸಾಗೋಯ್ತು. ಓಕೆ ಫೈನ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಭೋಜೇಗೌರು ಒಳ್ಳೆ ಹಾಡುಗಾರ ಅಂತ ಕೇಳ್ಪಟ್ಟಿದ್ವಿ. ದಯವಿಟ್ಟು ನಮ್ಮೆಲ್ಲರಿಗೋಸ್ಕರ ಒಂದು ನಿಮ್ಮ ಕಂಠದಲ್ಲಿ ಬೇಕು ಸರ್, ಹೇಳಿ ಸರ್, ಹಾಡಿ ನಿಮ್ಮ ಇಷ್ಟವಾದ ಹಾಡು. ನಮ್ಮ ಮನೆಯವ್ಳು ಊರಲ್ಲಿ ಇದ್ದಾಳೆ, ಅವಳು ಕೊಡ್ಕೊಡ್ತೆ. ಆಯ್ತು ಹೇಳಿ, ಅವರಿಗೋಸ್ಕರ ಹೇಳಿ ಒಂದು ಹಾಡು. ಯಶವಂತ ಬಂಡಿ ಅವ್ರದ್ದು. ಹೋಗು ಮನಸ್ಸೇ ಹೋಗು, ನಲ್ಲೇ ಇರುವಲ್ಲಿ ಹೋಗು, ಕೇಳು ಮೌನಕ್ಕೇನು ಕಾರಣ, ಹೇಳು ಇದೆಂತ ಜೀವನ. ಹೋಗು ಮನಸ್ಸೇ ಹೋಗು, ನಲ್ಲೇ ಇರುವಲ್ಲಿ ಹೋಗು. ಅವಳಿಲ್ಲದೆ ಹಗಲಿಲ್ಲ, ಇರುಳಿಲ್ಲ. ಅವಳಿಲ್ಲದೆ ಹಗಲಿಲ್ಲ, ಇರುಳಿಲ್ಲ. ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ. ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ. ಎದೆಯೇಕೋ ತಳಮಳದಿ ಎಡೆಯಾಯಿತಲ್ಲ. ಹೋಗು ಮನಸ್ಸೇ ಹೋಗು, ನಲ್ಲೇ ಇರುವಲ್ಲಿ ಹೋಗು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡ್ಕೋತಾ ಇದ್ದೀರಾ ವೈಫ್ನ? ಇಲ್ಲಪ್ಪ, ಏನೋ ಹೇಳಿದೆ, ಈಗ ಕೇಳಿದ್ರಿ, ಹೇಳಿದ್ರಿ. ಎಷ್ಟು ಹಾಡು ಕಲ್ತಿದ್ದೀರಾ ಸರ್? ಹಿಂಗೆ ಯಾವಾಗಲೂ ಆಡ್ತಾ ಇರ್ತೀನಿ. ಕಲ್ತಿದ್ದೆ ಅಂತ ಇಲ್ಲ, ಬೇಕಾದ್ರೆ ನಾನು ಅದ್ರ ಜೊತೆನೆಲ್ಲ ಆಡ್ತೀನಿ. ತುಂಬಾ ಹಾಡುಗಳು ಗೊತ್ತು, ಕೇಳ್ತಾ ಇರ್ತೀನಿ. ಪದ ಕಟ್ತೀರಾ? ಪದ ಕಟ್ಟಕ್ಕೆ ಬರಲ್ಲ. ಬಟ್ ಯಾರ ಪಾಪ ಬೇಕಾದಷ್ಟು ಜನ ಒಳ್ಳೊಳ್ಳೆ ಆಡಿದಾರೆ ರೀ, ಎಂತೆಂತ ಆಡಿದಾರೆ. ಅಭ್ಯಾಸ ಮಾಡ್ತೀರಾ? ನಮ್ಮ ಸಾಧ್ವಿನಿ ಕೊಪ್ಪ ಅಂತ ಕೇಳಿದಿರ? ಅವು ತುಂಬಾ ಭಾವಗೀತೆಗಳೆಲ್ಲ ಹುಡುಗಿ ಆಡ್ತಾರೆ, ನಮ್ಮೂರು ಹುಡುಗಿ ಹೇಳ್ತಾರೆ. ಅದೆಲ್ಲ ಅದು ಬಹಳ ಮೀನಿಂಗ್ಫುಲ್ ಆಗಿದ್ದಾವೆ. ಮೀನಿಂಗ್ಫುಲ್ ಇದೆ. ಆ ಮೀನಿಂಗ್ಫುಲ್ನ ಅರ್ಥ ಮಾಡ್ಕೋಬೇಕು ನೀವು. ಹಾಗೆ ಯಾವ್ದು ಹೇಳ್ತಾರೆ ನೋಡಿ, ಅದು ತುಂಬ ಇದ್ದಾವೆ. ಅದು ಬಾಯಲ್ಲಿ ಬರಲ್ಲ, ಅದು ತುಂಬ ಹಾಡುಗಳಿದ್ದಾವೆ. ನಾನು ಭಾವಗೀತೆ ಪ್ರಿಯರಾ? ಭಾವಗೀತೆ ಆಡ್ತೀನಿ. ಭಾವಗೀತೆ ಆಡೋದು ಸ್ವಲ್ಪ ಕೆಲವೆಲ್ಲ ಇಲ್ವಾ, ಅಂದ್ರೆ ಸದನದಲ್ಲೆಲ್ಲ ಸಿಕ್ಕಾಪಟ್ಟೆ ಹಾಡುಗಳನ್ನ ಹಾಡಿದ್ದೀರಾ? ಅಂದ್ರೆ ಆ ಸದನದ ಗಮನ ಸೆಳಿಬೇಕು ಅಂತ ಹೇಳಿ ಹಾಡ್ತೀರಾ ಅಥವಾ ನಿಮ್ಮ ಅದು ಖುಷಿಗೆ ಹಾಡ್ತೀರಾ? ಏನಾಗ್ತದೆ ಇಲ್ಲ ಆಡೋದು ಅಂತ ಹೇಳಿದ್ರೆ, ನೀವು ತೆಗೆದು ನೋಡಿ ಅಂಡರ್ ವಿಚ್ ಸರ್ಕಮ್ಸ್ಟೆನ್ಸಸ್ ನಾನು ಆಡಿದ್ದೀನಿ. ಸಮಯಕ್ಕೆ ತಕ್ಕಂತೆ ಅಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಬಂತು, ಅಲ್ಲಿ ಹದಿಹರೆಯದ ಮಕ್ಕಳು ಅಂತ ಬಂತು ಒಂದು ಸಬ್ಜೆಕ್ಟ್. ಅದಕ್ಕೆ ಒಂದು 30 ಜನ ಮಾತಾಡಿದ್ದಾರೆ ಸದಸ್ಯರು. ಹೆಣ್ಮಕ್ಳು ಮಾತಾಡಿದ್ದಾರೆ, ನಮ್ಮ ಬಾರಿಸೇಟ್ರು, ಬೇರೆ ಬೇರೆ ಉಮಾಶ್ರೀ ಎಲ್ಲ ಮಾತಾಡಿದ್ದಾರೆ. ಆಗ ಹದಿಹರೆಯದ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಲ್ಲ, ಆ ಬುದ್ಧಿ ಮಾತನ್ನ ಹೇಳ್ತಕ್ಕಂಥ ಒಂದು ಜಾನಪದ ಆಡಿದೆ.
ಓಕೆ. ಆಗ ನಾನು ಇದನ್ನ ಆಡಿದ್ದು. ಅದಕ್ಕೆ ಅವ್ರೇನು ಕಾಮೆಂಟ್ ಮಾಡಿದ್ರು, ನೀವು ಬರೀ ಹೆಣ್ಣು ಮಕ್ಳಿಗೆ ಬುದ್ಧಿ ಹೇಳೋದು ಹೇಳಿದ್ರಲ್ಲ, ಗಂಡು ಮಕ್ಳು ಮದುವೆ ಮಾಡ್ಬೇಕಾದ್ರೆ ಏನು ಹೆಂಗಿರ್ಬೇಕು ಅಂತ ನೀವು ಹೇಳಿಲ್ಲ ಅಂತ ನನ್ನ ಮೇಲೆ ಕಾಮೆಂಟ್ ಮಾಡಿದ್ರು. ಬರೀ ಹೆಣ್ಮಕ್ಳು ತೋರಿಸಿ. ಹಂಗೆ ನಾನು ಈಗ ಅಕ್ಕ ತಂಗಿ ಪ್ರೀತಿ, ಅಣ್ಣ ತಂಗಿ ಪ್ರೀತಿ, ಅದು ಕುದುರೆನೇ ತಂದೀವ್ನಿ, ಜೀನಾವ ಬಿಗಿದೀವ್ನಿ, ಮದುವೆ ಕರೆಗೆ ಹೋಗ್ತಾರಲ್ಲ, ಆ ಪ್ರೀತಿ ಉಳ್ದಿಲ್ಲ ಅಂತ, ಆಮೇಲೆ ಆ ಸಂಬಂಧಗಳು ಉಳ್ದಿಲ್ಲ ಅಂತ ಒಂದು ಹಾಡು ಹೇಳಿದೆ. ಅಕ್ಕ ತಂಗಿಯರ ಸಂಬಂಧ ಇಲ್ಲ, ಅಣ್ಣ ತಮ್ಮನ ಸಂಬಂಧ ಇಲ್ಲ, ತಂದೆ ತಾಯಿಗಳ ಸಂಬಂಧ ಇಲ್ಲ ಅನ್ನೋ ವಿಚಾರ ಇದೆಯಲ್ಲ, ಅದನ್ನ ನಾನು ಹಾಡಿನ ರೂಪದಲ್ಲಿ ಬೇಕಾದಷ್ಟು ಹಾಡುಗಳಿದ್ದಾವೆ. ಅದಕ್ಕೆ ಆಮೇಲೆ ತಾಯಿ ಮಗಳ ಪ್ರೀತಿಗೆ, ಭಾಗ್ಯದ ಬಡಗಾರ ಹೋಗಿ ಬಾತವರಿಗೆ ಅನ್ನೋ ವಿಚಾರದಲ್ಲಿ ಅದು ಸಬ್ಜೆಕ್ಟ್ ಎಲ್ಲ ಬಂದಾಗ ನಾನು ಮಾತಾಡಿದ್ದೆ. ಬಿಟ್ಟರೆ ನಾನು ವಿತೌಟ್ ಸಬ್ಜೆಕ್ಟು ಸುಮ್ಮನೆ ಆಡಬೇಕು ಅಂತ ಹಾಡಿನ ಮೂಲಕ ಕೌಂಟರ್ ಕೊಡ್ಬೋದು. ನಾನು ಈಗ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೆ ಕೇಳಿ, ಆ ಸಮಯಕ್ಕೆ ತಕ್ಕಂತೆ ನಾನು ಕರೆಕ್ಟಾಗಿ ಅಲ್ಲಿಗೆ ಹೋಲಿಸ್ತೀನಿ. ಈಗ ರಾಜ್ಯ ರಾಜಕಾರಣದ ಸಮಯಕ್ಕೆ ತಕ್ಕಂತೆ ಯಾವ ಹಾಡು ಹಾಡ್ಬೋದು? ನಾನಿಲ್ಲಿ ಬೆಳದಿಂಗಳು ಹುಡುಕೋ ಒಬ್ಬ ಕುರುಡನು ನಾನಿಲ್ಲಿ ಹಾಡ್ತೀರಾ? ಅದನ್ನು ಬಿಟ್ಬಿಡಿ, ಆಡ್ಬೋದು. ಇಲ್ಲದ ಮನೆಯಲ್ಲಿ ಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ, ಕಾಣದ್ದು ಸುಳ್ಳು ಹೇಳಿ ಕಂಡಿದ್ದು ಸುಳ್ಳು, ಕಾಣದ್ದು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ, ಅಳುವ ಕಣ್ಣುಗಳಿಗೆ ರೆಪ್ಪೆಗಳಿಲ್ಲ, ಇಲ್ಲ ದೆಸೆ ಇಲ್ಲ, ಅಳುವ ಕಣ್ಣುಗಳಿಗೆ ರೆಪ್ಪೆಗಳಿಲ್ಲ ಅಂತ ಬಾನಿನಲ್ಲಿ. ಅಂದ್ರೆ ಅದು ಹೆಂಗಿದೆ ಅಂದ್ರೆ, ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಕುರುಡನು ನಾನಿಲ್ಲಿ, ದಿಕ್ಕಿಲ್ಲ ದೇಶ ಇಲ್ಲ, ಅಲ್ಲಿ ಬೆಳದಿಂಗಳು ಹುಡುಕ್ತಾ ಇದ್ದೀನಿ ನಾನು, ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು, ಅಳುವ ಕಣ್ಣುಗಳಿಗೆ ರೆಪ್ಪೆಗಳಿಲ್ಲ. ಅಳನ ಅಂದ್ರೆ ಹತ್ರೆ ಬಡಿದ್ರೆ, ರೆಪ್ಪೆ ಬಡಿದ್ರೆ ಕಣ್ಣೀರು ಆಚೆಗೆ ಹೋಗ್ಬೇಕು, ರೆಪ್ಪೆಗಳೇ ಇಲ್ಲ. ಆಮೇಲೆ ಚಂದ್ರನ ಹುಡುಕ್ತಾ ಇದ್ದೀನಿ, ಬೆಳದಿಂಗಳು ನಾನು ಕುರುಡ, ನಾನೆಲ್ಲಿ ಹುಡುಕ್ಲಿ? ಹಂಗಿದೆ ನಿಮ್ಮ ಬಜೆಟ್ ಪುಸ್ತಕ, ಇದ್ರೊಳಗಡೆ ಏನೂ ಇಲ್ಲ ಅಂತ ಸಿದ್ದರಾಮಯ್ಯರಿಗೆ ಹೇಳಿದ್ದೆ ನಾನು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ನಿಮ್ಮ ರಾಜಕೀಯ ಜೀವನ ಹಾಗೆ ನಿಮ್ಮ ವೈಯಕ್ತಿಕ ಜೀವನ, ಸದ್ಯಕ್ಕೆ ನಮ್ಮ ರಾಜ್ಯದ ರಾಜಕೀಯ ಹೆಂಗೆ ಬದಲಾಗುತ್ತೆ ಅಂತ ಹೇಳಿ ನಾವು ಸದ್ಯಕ್ಕೆ ಕಾದು ನೋಡ್ಬೇಕಷ್ಟೇ. CM ಚೇಂಜ್ ಆಗ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ, ಯಕ್ಷ ಪ್ರಶ್ನೆ ಆಗಿದೆ. ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ ಹೇಳಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದೀರಾ. 2028 ನಮ್ಮದೇ ಸರ್ಕಾರ ರೀ. ಹೌದಾ? ಶೂರ್. NDA. ಹಾಂ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಹೇಳ್ಬಿಡಿ ಅತ್ಲಾಗಿ. ಮುಖ್ಯಮಂತ್ರಿ ಅವರು ಪಕ್ಷಗಳಲ್ಲಿ ತೀರ್ಮಾನ, ಅದು ಯಾರಾದರೂ ಒಪ್ಕೋತೀರಾ? ಪಕ್ಷ ತೀರ್ಮಾನ, NDA ಭಾಗ ಆಗಿ ನಾವೆಲ್ಲ ಒಪ್ಕೋಬೇಕಲ್ಲ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಕೈಂಡ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡೈರೆಕ್ಟ್ ಪಂಚ್. ಸಾಕಷ್ಟು ವಿಚಾರಗಳನ್ನು ಭೋಜೇಗೌಡರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂಥೇಳಿ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ, ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.